ಸೊ ಅದಕ್ಕೆ ಅವರೇ ಕಾಲ್ ಕರ್ಕೊಂಡು ಬರ್ತಾ ಇದ್ದಾರಲ್ಲ, ಅವರೆಲ್ಲ ಪ್ರೊವೋಕ್ ಮಾಡ್ತಾ ಇರೋದು. ಹೌದು. ಆ, ವಿನಾಶ ಕಾಲದಲ್ಲಿ ಅವರಿಗೆ ವಿಪರೀತ ಬುದ್ಧಿ ಅಂತ ಹೇಳಿದಾಗ ಅದೇ ರೀತಿಯಲ್ಲಿ ಹೌದು ಪರಿಸ್ಥಿತಿ ಇದೆ. ಹೌದು 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 ಹೌದು. ಆದರೆ ಈಗ ಈ ಹಂತದಲ್ಲಿ ಪಾಕಿಸ್ತಾನದಲ್ಲಿ ಅಲ್ಲಿಯ ಸೇನಾ ದಂಡನಾಯಕನ ವಿರುದ್ಧವೂ ಕೂಡ ದಂಗೆ ಆಗುವಂಥ ಸಾಧ್ಯತೆ ಎಷ್ಟು ಮಟ್ಟಿಗೆ ಇರುತ್ತೆ ಅಂತೇಳಿ? ಅದು ಆಗತ್ತಿಲ್ಲ ನಾವು ಹೇಳಕ್ ಕಷ್ಟ. ಯಾಕಂತಂದ್ರೆ ಆಗ್ಬಹುದು. ಯಾಕಂದರೆ ಅಲ್ಲಿಯ ಸೇನಾಧಿಕಾರಿಗಳು ರಾಜೀನಾಮೆನ ಕೊಟ್ಟಿರೋದಿರ್ಬೋದು, ಸೈನಿಕರು ರಾಜೀನಾಮೆ ಕೊಡ್ತಾ ಇರುವಂತಹ ವಿಚಾರಗಳಿರ್ಬೋದು. ಹತ್ರ 1,500 ಜನ ಆಲ್ರೆಡಿ ರಾಜೀನಾಮೆನ ಕೊಟ್ಟು ಹೋಗಿದ್ದಾರೆ ಅನ್ನೋಂಥದ್ದು ಕೂಡ ಒಂದು ರೀತಿಯಾದಂಥ ದಂಗೆಯ ಸ್ವರೂಪದ್ದಂಥದ್ದು. ಅಲ್ಲ, ಅದು ದಂಗೆ ಸ್ವರೂಪ ಬರ್ಬೋದು, ಆದ್ರೆ ಅವರ ಪರಿಸ್ಥಿತಿ ತುಂಬಾ ಕಠಿಣ ಇದರಲ್ಲಿದೆ. ಇವಾಗ ಯಾರೋ ಒಬ್ಬನೇ ದಂಗೆ ಮಾಡಿ ಅವನು ಮಿಲಿಟರಿ ಲೀಡರ್ಶಿಪ್ ತಗೊಂಡ ಅಂತಂದ್ರೆ ಅವನು ನಮ್ಮ ಇಂಡಿಯನ್ ಆರ್ಮ್ ಫೋರ್ಸ್ ಅನ್ನ ಅಚೀವ್ ಮಾಡುವ ಫೇಸ್ ಮಾಡುವಂತ ಕೆಪಾಸಿಟಿ ಬೇಕು. ಹೌದು, ಆಯ್ತಾ? ಸೊ ಈ ಸಂದರ್ಭದಲ್ಲಿ ಯಾರು ಕೂಡ ಅಧಿಕಾರಕ್ಕೆ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ. ಹೌದು, ಅಧಿಕಾರಕ್ಕೆ ಬರೋಕೆ ಇಷ್ಟಪಡೋದಿಲ್ಲ. ಆಯ್ತಾ? ಸೊ ಹಾಗಾಗಿ ಆದ್ರೂ ಕೂಡ ಅದು ಒಂದು ಫೇಸ್ ಸೇವಿಂಗ್ ಆಗ್ಬೇಕಷ್ಟೇ ವಿನಃ ಅಂತ ಕೆಪಾಸಿಟಿ ಇರುವಂತಹ ಜನರಲ್ಸ್ ಅವರಲ್ಲಿ ಇರ್ಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಆದ್ರೆ ಅದು ಬಹಳ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. IMF ಲೋನ್ ಸಿಗ್ಬೇಕು ಅವರಿಗೆ. ಆಯ್ತಾ? ಅವರ ಮಿಲಿಟರಿ ಸಪ್ಲೈ ಎಲ್ಲ ಬ್ಲಾಕ್ ಆಗಿದೆ. ಹೌದು, ಬಹುಶಃ ನಾಳೆನೋ IMF ಇಂದ ಅವರು ಲೋನ್ ಅನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಅದು ವರ್ಲ್ಡ್ ಬ್ಯಾಂಕ್ ಇಂದ ಲೋನ್ ಅನ್ನು ತಗೊಳ್ಳೋದು ಅಂಥದ್ದೇನೋ ನಾಳೆ ಪ್ರಾಸೆಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇತ್ತು. ಬಹುಶಃ ಅದು ಕೂಡ ಬ್ಲಾಕ್ ಆಗುತ್ತೆ ಈಗ. ಅಲ್ಲ, ಅದೆಲ್ಲ ಬ್ಲಾಕ್ ಆಗೇ ಆಗತ್ತೆ. ಅವ್ರಿಗೆ ಎಷ್ಟು ಲೋನ್ ಕೊಡ್ಬೋದು ಅದೇ ಹೇಳಿ. ಅದು ಆನ್ಲೈನ್ ಸಿಚುವೇಶನ್ ಇದ್ದಾಗ ಎಷ್ಟು ಲೋನ್ ಸಿಗತ್ತೆ ಅವ್ರಿಗೆ? ಮೊದಲೆಲ್ಲ ಚೈನೀಸ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಯಾಕಂತಂದ್ರೆ ಅವರು ಒಂದು ಭಾಗವನ್ನೇ ಅವ್ರಿಗೆ ಬಿಟ್ಕೊಡ್ತಿದ್ರು. ಸೊ ಹಾಗಾಗಿ ಚೈನೀಸ್ ಅವ್ರಿಗೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು. ಆಮೇಲೆ ಅವ್ರಿಗೆ ಲೋನ್ ಸಿಗ್ತಾ ಇತ್ತು. ಸೊ ಇವಾಗ ಅವ್ರ ಅಸ್ತಿತ್ವ ಇಲ್ಲದಾಗ ಅವ್ರಿಗೆ ಲೋನ್ ಎಲ್ಲಿ ಸಿಗತ್ತೆ ಹೇಳಿ? ಹೌದು, ಲಾಭ ಇಲ್ಲದವರು ಯಾವ ಕಾರಣಕ್ಕೂ ಲೋನ್ ಕೊಡ್ತಾರೆ ಅಂತ ಅವ್ರ ಮೇಲೆ. ಅದೇ ಇಲ್ಲಿ ಒಂದು ಅಂಶವನ್ನು ತಮ್ಮ ಹತ್ರ ಕೇಳಬೇಕು ಅಂತ ಇದ್ದಿದ್ದು ಪ್ರಸಾದ್ ಸರ್, ಬಹಳ ಮುಖ್ಯವಾಗಿ ಈಗ ಯುಕ್ರೇನ್ ಮೇಲೆ ರಷ್ಯಾ ದಾಳಿ ನಡೆಸುತ್ತೆ. ಯುಕ್ರೇನ್ ಅದನ್ನು ಸುಮಾರು 2 ವರ್ಷಗಳ ಕಾಲವರೆಗೂ ಕೂಡ ಆ ಯುದ್ಧವನ್ನು ಇನ್ನೂ ಕೂಡ ಕಂಟಿನ್ಯೂ ಮಾಡ್ತಾನೆ ಇದೆ. ಬಹಳ ಮುಖ್ಯವಾದಂಥ ಕಾರಣ ಯುಕ್ರೇನ್ನ ಸುತ್ತಲೂ ಕೂಡ ಅದಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂತಹ ದೇಶಗಳು, ನ್ಯಾಟೋ ಕಂಟ್ರೀಸ್ ಅದಕ್ಕೆ ನೇರವಾಗಿ ಅಲ್ಲದ್ರೂ ಕೂಡ ಪರೋಕ್ಷವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾನೆ ಬಂದಿದ್ದಾವೆ. ಆ ಮೂಲಕವಾಗಿ ರಷ್ಯಾವನ್ನು ಯುಕ್ರೇನ್ ಎದುರಿಸ್ತಾ ಇದೆ. ಪಾಕಿಸ್ತಾನದ ವಿಚಾರದಲ್ಲಿ ಆ ಸ್ವರೂಪದ, ನೀವು ಆಗಲೇ ಮೆನ್ಷನ್ ಮಾಡಿದ್ರಿ, ಚೀನಾದ ಬಗ್ಗೆ ಮೆನ್ಷನ್ ಮಾಡಿದ್ರಿ ನೀವು ಕೂಡ, ಆ ಸ್ವರೂಪದಲ್ಲಿ ಯುಕ್ರೇನ್ಗೆ ಕೊಟ್ಟಂತಹ ಸ್ವರೂಪದಲ್ಲಿ ಯಾರಾದರೂ ಸಪೋರ್ಟನ್ನು ಮಾಡುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಿ? ಅದಕ್ಕೆ ಅಫ್ಘಾನ್ ಪ್ರಾಬ್ಲಮ್ ಇತ್ತು. ಅಫ್ಘಾನ್ ಪ್ರಾಬ್ಲಮ್ ಇದ್ದಾಗ ರಷ್ಯಾದವರು ಅಫ್ಘಾನ್ ಸಪೋರ್ಟ್ ಮಾಡ್ತಾ ಇದ್ರು. ಹಾಗಾಗಿ ಅಮೆರಿಕ ಬಂದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇತ್ತು. ಆ ಪರಿಸ್ಥಿತಿ ಇಲ್ಲ ಈಗ. ಹಾಗಾಗಿ ಮತ್ತೆ ಇನ್ನೊಂದು ಟ್ರೇಡ್, ಬೆಲ್ಟ್ ಇನಿಷಿಯೇಟಿವ್ ಇತ್ತಲ್ಲ ನಮ್ಮ ಚೈನಾದವರ ಒಂದು ಬೆಲ್ಟ್ ಇನಿಷಿಯೇಟಿವ್. ಹೌದು, ಅವರಿಗೆ ಈ ಹಿಂದೂ ಮಹಾಸಾಗರದಲ್ಲಿ ಕಂಪ್ಲೀಟ್ ಕಂಟ್ರೋಲ್ ಬೇಕು. ಇಂಡಿಯನ್ ಓಷನ್, ಅರೇಬಿಯನ್ ಇದರಲ್ಲಿ ಕಂಟ್ರೋಲ್ ಬೇಕು ಅಂತ ಹೇಳಿ ಅವರ ಒಂದು ಪಾಕಿಸ್ತಾನದಲ್ಲಿ ಗಡಾರ್ ಪೋರ್ಟು ಇದೆಲ್ಲ ಅವರ ಅದನ್ನ ಅವರು ಡೆವಲಪ್ ಮಾಡ್ತಾ ಇದ್ರು. ಆಯ್ತಾ? ಹೌದು. ಸೊ ಆವಾಗ ಏನಾಯ್ತು ಅಂದ್ರೆ ಅಮೆರಿಕನ್ ಇಂಟ್ರೆಸ್ಟ್ಗೆ ಭಾರತ ಸಹಾಯ ಮಾಡ್ತಾ ಇದೆ ಈಗ. ಅಮೆರಿಕನ್ ಇಂಟ್ರೆಸ್ಟ್ಗೆ ಭಾರತ ಸಹಾಯ ಮಾಡ್ತಾ ಇದೆ. ಹಾಗಾಗಿ ಅಮೆರಿಕಕ್ಕೆ ಪಾಕಿಸ್ತಾನದ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಈಗ. ಪಾಕಿಸ್ತಾನದ ಮೇಲೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ. ಮೊದಲು ಅವರಿಗೆ ಪಾಕಿಸ್ತಾನದ ಮೇಲೆ ಬಹಳ ಇಂಟ್ರೆಸ್ಟ್ ಇತ್ತು. ಅದಕ್ಕೆ ನಾನು ನಿಮಗೆ ಹೇಳಿದ್ನಲ್ಲ, ಅಲ್ಲ ಅಮೆರಿಕ ಮತ್ತೆ ಆರ್ಮಿ ಅಂತ ಹೇಳಿ 3A ಇತ್ತು. ಇವಾಗ ಅಮೆರಿಕ ಇಲ್ಲ, ಅಮೆರಿಕ ವಿರೋಧವಾಗಿದೆ. ಒಂದು ಪ್ರಪಂಚಕ್ಕೆ ಗೊತ್ತಾಗಿದೆ ಅವರ ದೇಶ ಟೆರರಿಸ್ಟ್ ಸ್ಟೇಟ್ ಅಂತ ಹೇಳಿ. ಹೌದು. ಮತ್ತೆ ಇನ್ನೊಂದೇನು ಅಂತಂದ್ರೆ ಭಾರತದ ಜೊತೆಲಿ ಭಾರತ ಇಸ್ ಇನ್ ಎವ್ರಿ ಸೆನ್ಸ್ ಇಟ್ ಇಸ್ ಅನ್ ಎಮರ್ಜಿಂಗ್ ಎಕಾನಮಿ. ಇಟ್ ಇಸ್ ಒಂದು 5th largest ಎಕಾನಮಿ. ಮತ್ತೆ ನಮ್ಮ ಸಾಫ್ಟ್ ಪವರ್ ಇಸ್ ಆಲ್ಸೋ ವೆರಿ ಎಫೆಕ್ಟಿವ್. ಹೌದು. ಹಾಗಾಗಿ ಅಮೆರಿಕ ಹ್ಯಾಸ್ ಲಾಸ್ಟ್ ಇಂಟ್ರೆಸ್ಟ್ ಇನ್ ಪಾಕಿಸ್ತಾನ್. ಹೌದು. ಆದರೆ ಈಗ ಪಾಕಿಸ್ತಾನ ಅಮೆರಿಕಕ್ಕೆ ಮುಂದೆ ಇಂಟ್ರೆಸ್ಟ್ ಇರಬೇಕು ಅಂತಂದ್ರೆ ಬಿಕಾಸ್ ದೇ ವಾಂಟ್ ಟು ಡಿನ್ಯೂಕ್ಲಿಯರೈಸ್ ಪಾಕಿಸ್ತಾನ್.
ಅವರಿಗೆ ನ್ಯೂಕ್ಲಿಯರ್ ಥ್ರೆಟ್ ಇದೆ. ಹಾಗಾಗಿ ಏನು ಅಂತಂದ್ರೆ ನ್ಯೂಕ್ಲಿಯರೈಸ್ ಪಾಕಿಸ್ತಾನ. ಹ್ಮ್ ಸೊ ದೇ ಮೇ ಹೆಲ್ಪ್. ಹ್ಮ್ ಇಸ್ರೇಲ್ ಮತ್ತೆ ಅಮೆರಿಕ ಮೇ ಬಿ ಇಂಟ್ರೆಸ್ಟೆಡ್ ಇನ್ ದಟ್. ಹ್ಮ್ 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 ಇವರು ಮಾತಿಗೆಲ್ಲ ಹೇಳ್ತಾ ಇರ್ತಾರಲ್ಲ, ವಿ ವಿಲ್ ಹ್ಯಾವ್ ನ್ಯೂಕ್ಸ್, ವಿ ವಿಲ್ ಅಟ್ಯಾಕ್ ಅಂತ ಹೇಳಿ. ಹೌದು. ಸೊ ಆ ದೃಷ್ಟಿಯಿಂದ ಅಮೆರಿಕ ಆಲ್ಸೋ ವಾಂಟ್ಸ್ ಟು ಸಿ ದಟ್ ಪಾಕಿಸ್ತಾನ್ ಬಿಕಮ್ಸ್ ಡಿನ್ಯೂಕ್ಲಿಯರೈಸ್ಡ್. ಹ್ಮ್ 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 ಬಟ್ ಪಾಕಿಸ್ತಾನ ತನ್ನ ನ್ಯೂಕ್ಲಿಯರ್ ವೆಪನ್ಸ್ಗಳ ಬಗ್ಗೆ ಪದೇ ಪದೇ ಮಾತಾಡ್ತಿರುವಂಥ ರೀತಿ ಮತ್ತು ಅದರ ರಕ್ಷಣಾ ಸಚಿವ ಹೇಳಿರುವಂತಹ ಒಂದು ಮಾತು ಕೂಡ ನಾವು ನಾಶ ಆದರೆ ಇಡೀ ಜಗತ್ತನ್ನು ನಾಶ ಮಾಡ್ತೀವಿ ಅಂತ. ಅಂದರೆ ನಾವು ನ್ಯೂಕ್ಲಿಯರ್ ವೆಪನ್ಸನ್ನು ಬಳಕೆ ಮಾಡ್ಕೊಳ್ತೀವಿ ಅನ್ನೋಂಥ ರೀತಿಯಲ್ಲಿ ನಾನೇ ಇಲ್ಲದ ಮೇಲೆ ಈ ಪ್ರಪಂಚ ಇದ್ದು ಏನು ಪ್ರಯೋಜನ ಅನ್ನೋಂಥ ಧಾಟಿಯಲ್ಲಿ ಪಾಕಿಸ್ತಾನ ಮಾತನಾಡ್ತಾ ಇದೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಮಾತನಾಡಿರುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ಇದನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಅವರು ಅದೆಲ್ಲ ರೀತಿಯಲ್ಲೂ ಪ್ರಯತ್ನ ಪಡ್ತಾರೆ ಟು ಡೆಟರ್ ದ ಆಪೋಸಿಟ್ ಕಂಟ್ರಿ. ಆಯ್ತಾ? ಸೊ ಇದೇ ಟ್ರಿಕ್ಕನ್ನು ಅವರು ಮೊದಲು ದೇ ಯೂಸ್ಡ್ ಅಗೇನ್ಸ್ಟ್ ಇಂಡಿಯಾ. ಮನಮೋಹನ್ ಸಿಂಗ್ ಇದ್ದಾಗ ಅಥವಾ ಹಿಂದಿನ ಪ್ರೈಮ್ ಮಿನಿಸ್ಟರ್ ಇದ್ದಾಗ ನ್ಯೂಕ್ಲಿಯರ್ ಥ್ರೆಟ್ ಅಂತ ಹೇಳಿ ಇತ್ತು. ಇವಾಗ ಇಟ್ ಹ್ಯಾಸ್ ಬಿಕಮ್ ಎ ಹಾಲೋ ರಿಟರಿಕ್. ಇಟ್ ಹ್ಯಾಸ್ ಬಿಕಮ್ ಎ ಹಾಲೋ ರಿಟರಿಕ್ ಅಷ್ಟೇ. ಸೊ ಈ ಅವರು ಈವನ್ ಇಫ್ ದೇ ಅಟ್ಯಾಕ್ ಆಲ್ಸೋ ನಮಗೆ ವಿ ಹ್ಯಾವ್ ದ ಎಬಿಲಿಟಿ ಟು ಸ್ಟ್ರೈಕ್ ಬ್ಯಾಕ್. ಪಾಕಿಸ್ತಾನ್ ವಿಲ್ ಬಿ ವೈಪ್ಡ್ ಔಟ್. ಹಾಗಾಗಿ ಐ ಡೋಂಟ್ ಥಿಂಕ್ ದಟ್ ದೇ ವಿಲ್ ವೆಂಚರ್ ದಟ್. ಇವಾಗಲೂ ನಮಗೆ ಗೊತ್ತಿದೆ ನೋಡಿ, ರಷ್ಯಾ ಯುಕ್ರೇನ್ ನ್ಯೂಕ್ಲಿಯರ್ ಆರ್ಸೆನಲ್ ರಷ್ಯಾದ ಹತ್ರ ಇದೆ. ಹೌದು. ಬಟ್ ದೇ ಹ್ಯಾವ್ ನಾಟ್ ಯೂಸ್ಡ್ ಇಟ್. ದೇ ಕೆನ್ ನಾಟ್ ಯೂಸ್ ಇಟ್. ಅದು ಸುಲಭ ಅದು. ಹೌದು 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 ಆದರೆ ಪಾಕಿಸ್ತಾನದಂಥ ದೇಶಕ್ಕೆ ಅಂತಹ ಈಗ ರಷ್ಯಾಗಿರುವಂತಹ ಜವಾಬ್ದಾರಿ ಪಾಕಿಸ್ತಾನದಂತಹ ದೇಶಕ್ಕೆ ಇಲ್ವಲ್ಲ? ಜವಾಬ್ದಾರಿ ಪ್ರಶ್ನೆ ಎಲ್ಲ ಇದು ಕ್ವಶನ್ ಅಂತಂದ್ರೆ ಅವರು ನಾಶ ಆಗ್ತಾರೆ, ಅವ್ರ ಜನಾಂಗ ನಾಶ ಆಗತ್ತೆ. ಹೌದು. ಆಯ್ತಾ? ಹೌದು. ಸೊ ಆ ದೃಷ್ಟಿಯಿಂದ ಹೇಳೋದಾದ್ರೆ ಏನು ಅಂತಂದ್ರೆ ಇಟ್ ಈಸ್ ಮೋರ್ ಆಫ್ ಎ ಹೆಡೇಕ್ ಅಂತ ನಂಗೆ ಅನ್ಸುತ್ತೆ. ಸೊ ಇಟ್ ಈಸ್ ಮೋರ್ ಆಫ್ ಎ ಹೆಡೇಕ್. ಹೌದು. ಮತ್ತೆ ಆ ಬಟನ್ ಯಾರ ಹತ್ರ ಇದೆ ನಮಗೆ ಗೊತ್ತಿಲ್ಲ, ನ್ಯೂಕ್ಲಿಯರ್ ಬಟನ್. ಬಿಕಾಸ್ ನಾರ್ಮಲಿ ನ್ಯೂಕ್ಲಿಯರ್ ಬಟನ್ ಈಸ್ ವಿತ್ ಸಿವಿಲಿಯನ್ ಎಸ್ಟಾಬ್ಲಿಷ್ಮೆಂಟ್. ಓಕೆ. ಅಲ್ಲಿ ಇಟ್ ಈಸ್ ವಿತ್ ದಿ ಐ ಡೋಂಟ್ ನೋ ಹೂ ಹ್ಯಾಸ್ ಗಟ್ ದ ಬಟನ್, ಬಿಕಾಸ್ ಅಲ್ಲಿ ಸಿವಿಲಿಯನ್ ಅಡ್ಮಿನಿಸ್ಟ್ರೇಷನ್ ಇಲ್ಲ. ಇಟ್ ಇಸ್ ಎವ್ರಿಥಿಂಗ್ ಇಸ್ ಡನ್ ಬೈ ದ ಆರ್ಮಿ. ಹೌದು. ಆಯ್ತಾ? ಹೌದು ಹೌದು. ವಿ ಡೋಂಟ್ ನೋ ವೆದರ್ ದೇ ಆರ್ ಕೇಪಬಲ್ ಟು ಹ್ಯಾಂಡಲ್ ಇಟ್ ಅಂತ ಹೇಳೋದು ಭಾಳ ಕಷ್ಟ ಅದು. ಬಿಕಾಸ್ ಈವನ್ ಆರ್ಮಿ ಲೀಡರ್ಶಿಪ್ ಇಸ್ ಆಲ್ಸೋ ವೆರಿ ವೀಕ್ ದೆ. ಎಸ್ ಸರ್. ಸೊ ಹಾಗಾಗಿ ನ್ಯೂಕ್ಲಿಯರ್ ಥ್ರೆಟ್ ಅಂತ ಹೇಳ್ಬಿಟ್ಟು ನಾವು ಹಿಂಜರಿಬಾರ್ದು ಒಂದು. ಸೊ ವಿ ಶುಡ್ ನಾಟ್